ಒಂದ್ ಕಡೆ ಗ್ಯಾಸ್ಗಾಗಿ ಪರದಾಟ, ಇನ್ನೊಂದು ಕಡೆ ಕುಡುಕ ಸಿಬ್ಬಂದಿ ಅವಾಂತರ. ಕುಡಿದು ಬಂದು ಕಚೇರಿಯಲ್ಲೇ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಮಲ್ಕೊಂಡಿದ್ದಾನೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಕೇರವಾಡ ಗುಂಡೇನಟ್ಟಿ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ನೋಡಿ, ಕುಡಿದು ಬಂದು ಕಚೇರಿಯಲ್ಲೇ ಮಲ್ಕೊಂಡಿದ್ದಾನಂತೆ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೇರವಾಡ ಗುಂಡೇನಟ್ಟಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಗೃಹ ಬಳಕೆ ಗ್ಯಾಸ್ ಇಲ್ಲದೆ ಸುತ್ತಮುತ್ತ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಪಾಪ ಕಂಠಪೂರ್ತಿ ಕುಡಿದು ಕಚೇರಿಯಲ್ಲೇ ಏಜೆನ್ಸಿ ಸಿಬ್ಬಂದಿ ಅಧ್ವಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸ್ಥಳೀಯರ ಗ್ಯಾಸ್ ಬುಕ್ಗಳನ್ನ ಎಲ್ಲೆಂದರಲ್ಲಿ ಚೆಲ್ಲಿ ರಂಪಾಟ ಮಾಡಿರೋದಿತ್ತ. ಪ್ರಶ್ನೆ ಮಾಡಿದವರಿಗೆ ಅವಾಚ್ಯ ಶಬ್ದಗಳಿಂದ ಬೈತಾನಂತೆ. ಏಜೆನ್ಸಿ ಸಿಬ್ಬಂದಿ ವರ್ತನೆಗೆ ಸಾರ್ವಜನಿಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಲ್ಲಿ ಹೆಂಗೆ ಮಲಗಿದಾನೆ ನೋಡಿ. ನಾವಿನ್ನೂ ಎಕ್ಸ್ಪ್ಲೇನ್ ಮಾಡೋದು ಕಡಿಮೆನೇ ಆಯ್ತು ಇವನಿಗೆ. ಆ ಬುಕ್ಗಳನ್ನು ಚೆಲ್ಲ ಪಿಲ್ಲಿಯಾಗಿ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿದ್ದಾನೆ. ನೋಡಿ ಅಲ್ಲಿ ಇವೆಲ್ಲ ಈ ಗ್ಯಾಸ್ ಏಜೆನ್ಸಿಗಳು ನಿಂತವ್ರನ್ನೆಲ್ಲ ಇಟ್ಕೊಳ್ಬೇಕಾ ಅಂತ. ಮೊದಲೇ ಈಗ ಪರಿಸ್ಥಿತಿ ಸರಿ ಇಲ್ಲ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇಂಥವರಿಂದಾನೇ ಈ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಮಾರಾಟ ಆಗೋದು. ಇವರಿಗೆಲ್ಲ ದುಡ್ಡು ಕೊಟ್ಬಿಟ್ರೆ ಏನು ಮಾಡ್ತಾರೆ, ಅಲ್ಲಿರುವಂಥ ಗ್ಯಾಸ್ ಸಿಲಿಂಡರ್ಗಳನ್ನು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಇವರು. ಅಲ್ಲಿ ಏನಾದರೂ ಕೇಳಕ್ಕೆ ಹೋದರೆ ಜನರಿಗೇನೆ ಬಾಯಿಗೆ ಬಂದಂಗೆ ಬೈತಾರಂತೆ. ಆತ ಹೆಂಗೆ ಮಲ್ಕೊಂಡಿದ್ದಾನೆ ನೋಡಿ ಕುಡಿದು. ಆತ ಚಪ್ಪಲಿ ಎಲ್ಲೋ ಬಿಟ್ಟಿದ್ದಾನೆ, ಆ ಬುಕ್ಗಳು ಎಲ್ಲೆಲ್ಲೋ ಬಿದ್ದಿದ್ದಾವೆ. Hey, bye.